ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಿಮಗೆ ಇನ್ನೊಂದು ದೇವಸ್ಥಾನದ ಬಗ್ಗೆ ನಾನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ದೇವಸ್ಥಾನ ಯಾವುದು ಅಂದರೆ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಡಿಸ್ಟಿಕ್, ಕಂಟಕನಹಳ್ಳಿ ಗ್ರಾಮ ಅಂತ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಜ್ಞಾನದೇವಿ ಶಕ್ತಿಪೀಠ ಅಮ್ಮ ನೆಲೆಸಿದ್ದಾರೆ. ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಬಂದು ತುಂಬಾ ಇದೆ ಫ್ರೆಂಡ್ಸ್ ಹೇಳೋದು. ನಮಸ್ಕಾರ ಸರ್. ನಮಸ್ಕಾರ. ಯಾವ ರಥ ನಿಮ್ಮದು? ಇಲ್ಲಿ ಬಂದಿರೋದು ತಾನು ತುಂಬ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಹೌದಾ? ಹಂಗಾಗಿ 3 ವಾರ ಆಯ್ತು. ಹಂಗಾಗಿ ಅಂಥದ್ದೇನೋ ಜೀಡಿ ಇಲ್ಲ ನನಗೆ, ಆಗಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಹೌದಾ? ಚೆನ್ನಾಗಿ ಮನಸ್ಸಿಗೆಲ್ಲ ನೆಮ್ಮದಿ ಇದೆ. ಪ್ರೇಯರ್ ಆಗಿದೆ ಮುಂದೆ ಬಂದ ಮೇಲೆ. ಹೌದಾ? ಸಾರಿ, ನಂದಿ N076 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ವಿಡಿಯೋಸ್ ನೋಡ್ತಾ ಇದ್ದೀರೋ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ವಿಡಿಯೋನು ನಿಮ್ಗೆ ಇಷ್ಟ ಆಗುವಂಥ, ಯೂಸ್ಫುಲ್ ಆಗುವಂಥ ವಿಡಿಯೋಗಳೇ ಆಗ್ತಾ ಇದ್ದೀವಿ. ಈ ವಿಡಿಯೋಗಳಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುವಂಥದ್ದು ನೀವು ಮಾಡ್ಬೋದು. ಮತ್ತು ನಮ್ಮ ಹೊಸ ಚಾನಲ್ನ ನೀವು ಬೆಳೆಸ್ತಾ ಇದ್ರೆ ನಮಗೆ ಇನ್ನೂ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ. ದಯವಿಟ್ಟು ಇದೇ ಥರ ಬೆಳೆಸ್ತಾ ಇದ್ದೀವಿ, ವಿಡಿಯೋಗಳು ನೋಡ್ತಾ ಇದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿದ್ವಿ. ಇದೇ ಥರ ಬೆಳೆಸ್ತಾ ಇದ್ವಿ. ಹೆಚ್ಚಿನ ವಿಡಿಯೋಗಳು ನಾವು ನಿಮಗೆ ಹಾಕ್ತಾ ಇರ್ತೀವಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ. ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಡಿಸ್ಟಿಕ್ಕು, ತುಗ್ಗಿರೋ ಹೋಬಳಿ, ಕಂಟಕನಹಳ್ಳಿ ಗ್ರಾಮ. ಇದು ಬಂದು ವಿಶೇಷವಾಗಿ ಇಲ್ಲಿ ನಂದಿ ಬೆಟ್ಟದಿಂದ ಹತ್ರನೇ ಇರೋಂಥದ್ದು. ನಂದಿ ಬೆಟ್ಟ ಮತ್ತು ಘಾಟಿ ಸೆಂಟ್ರಲ್ ಇರೋಂಥದ್ದು ದೇವಸ್ಥಾನ. ಇದು ಬಂದ್ಬಿಟ್ಟು ಅಮ್ಮನ ಒಂದು ವಿಶೇಷತೆ ಯಾವ ಥರ ಅಂದರೆ, ನಂದಿ ಬೆಟ್ಟದಲ್ಲಿ ಬಂದ್ಬಿಟ್ಟು ಅಪ್ಪ ತಂದೆ ಈಶ್ವರ ಕೂತಿದ್ದಾರೆ. ಇಲ್ಲಿ ಬಂದು ಅಮ್ಮ ಒಂದು ಪಾರ್ವತಿ ಸ್ವರೂಪವಾಗಿ ಶ್ರೀಶಕ್ತಿ ಜ್ಞಾನದೇವಿ ಕೂತ್ಕೊಂಡಿದ್ದಾಳೆ. ಈ ಹಿಂದೆಗಡೆ ಈ ಸೈಡ್ ಹೋದರೆ ಇಲ್ಲಿ ಬಂದ್ಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಕೂತ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಯಾವ ಥರ ಒಂದು ಫ್ಯಾಮಿಲಿ ಅಂದರೆ ಇದು ಬಂದು ಮಗ, ತಂದೆ, ಅಮ್ಮ, ಒಂದು ಮಗನೊಂದು ಸಂಬಂಧದ ಥರ ಇದು ಬೀಳುತ್ತೆ. ಹಂಗಾಗಿ ಇಲ್ಲಿ ವಿಶೇಷತೆ ಏನಂದರೆ ಈ ಮರಕ್ಕೆ ಬಂದ್ಬಿಟ್ಟು 9 ಬಂದು 9 ವಾರ ಅನ್ನೋದು ಬಂದ್ಬಿಟ್ಟು 48 ರೌಂಡ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಮುಡುಪನ್ನ ಕಟ್ಟರೆ ಏನೇ ಒಂದು ಕಷ್ಟ ಆಗಲಿ, ಏನೇ ಒಂದು ಗಾಳಿ ಸಮಸ್ಯೆನೇ ಆಗ್ಬೋದು, ಮನೆ ಹಣಕಾಸು ಸಮಸ್ಯೆನೇ ಆಗ್ಬೋದು, ವ್ಯವಹಾರ ಸಮಸ್ಯೆನೇ ಆಗ್ಬೋದು, ಏನೇ ಒಂದು ಸಮಸ್ಯೆ ಆಗಲಿ ಇಲ್ಲಿ ಬಗೆಹರಿ ಅಂಥದ್ದು. ಒಂದು ಹೆಣ್ಮಕ್ಳಿಗೆ ಇಲ್ಲಿ ಏನಂದರೆ ತುಂಬ ವಿಶೇಷವಾಗಿ ಒಂದು ಸ್ಥಾನ ಇದೆ. ಒಂದು ಯಾವುದೇ ಒಂದು ಟೈಮಲ್ಲಿ ಹೆಣ್ಮಕ್ಳು ಬರ್ಬೋದು. ಇದೆ ಮನೆಗೆ ಒಂದು ಫ್ಯಾಮಿಲಿದು, ಆಮೇಲೆ ತಲೆ ಹೊಡೆಯೋದು, ಪ್ರತಿಯೊಂದು ತಿಳ್ಕೊಂಡ್ಬಿಡಿ ಸ್ವಾಮಿ. ಸರ್, ಇದು ವಿಶೇಷವಾಗಿ ಯಾವ ಥರ ಇದೆ ಅಂದರೆ, ಒಂದು ಎಣ್ಣೆ ಡ್ರಿಂಕಿಂಗ್ ಬಂದ್ಬಿಟ್ಟು ಇಲ್ಲಿ ಯಾವುದೇ ಥರದೊಂದು ಸೈಡ್ ಎಫೆಕ್ಟ್ ಆಗುತ್ತೋ ಒಂದು ಮೆಡಿಸಿನ್ ಕೊಡೋದಿಲ್ಲ ಸರ್. ಒಂದು ಬಂದ್ಬಿಟ್ಟು ಅಮ್ಮನ ಮುಂದೆಗಡೆ ಇಟ್ಟು ಒಂದು ನೀರು ಮಡಿಕೆಯಲ್ಲಿ ಒಂದು ಅಮ್ಮನ ಮುಂದೆಗಡೆ ಇಟ್ಬಿಟ್ಟು ಆ ಮಡಿಕೆ ತುಂಬ ನೀರು ಹಾಕಿರ್ತೀವಿ. ಆ ನೀರನ್ನ ಅವರೇ ಎತ್ಕೊಂಬರೋಂಥದ್ದು. ಎತ್ಕೊಂಬಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಒಂದು ಪೂಜೆ ಅನ್ನೋದು ಮಾಡಿಕೊಡ್ತೀವಿ ಸರ್. ಅದನ್ನು ತೊಗೊಂಡೋಗ್ಬಿಟ್ಟು 3 ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ಆ ನೀರು ಹಟ್ಕೊಂಡಿದ್ದಾಗ 48 ರೌಂಡ್ ಪ್ರದಕ್ಷಿಣೆ ಆಗ್ಬಿಟ್ಟು ಮರ್ಕೊಂಡು ಮುಡ್ದು ಕಟ್ತಾರೆ. ಅಷ್ಟೇ ಸರ್ ಇಲ್ಲಿಂದೊಂದು ಮಹತ್ವ. ಈ ಒಂದು ಮಹತ್ವ ಬರೀ ಒಂದು ನೀರಲ್ಲಿ ಇಷ್ಟು ಜನ ಎಣ್ಣೆ ಕುಡಿಯೋದು ಬಿಟ್ಟು ಒಳ್ಳೆ ಒಂದು ಮನೆ ಸಂಸಾರಗಳೆಲ್ಲ ಚೆನ್ನಾಗಿದ್ದೆ ಅವ್ರ ಖುಷಿನಾಗ ಲಾಸ್ಟ್ನೇ ದಿವಸ 9 ವಾರನೇ ದಿವಸ ಬಂದ್ಬಿಟ್ಟು ಇಲ್ಲಿ ಅನ್ನದಾನ ಅನ್ನೋದು ಮಾಡ್ತಾರೆ ನೋಡಿ. ಬಡವರಾಗ್ಬೋದು, ಯಾರೇ ಆಗ್ಬೋದು, ಇಲ್ಲಿ ಅನ್ನದಾನ ಅನ್ನೋದು ಮಾಡ್ತಾರೆ 9 ವಾರ ಆದಮೇಲೆ. ಆ ಒಂದು ಖುಷಿನಾಗ ಬಂದ್ಬಿಟ್ಟು ಮಾಡಿದಾಗ ನಮ್ಗೆ ಎಷ್ಟೋ ಒಂಥರ ಖುಷಿ ಆಗುತ್ತೆ. ಯಾವ ಊರಣ್ಣ ನಿಮ್ಮದು? ನಮ್ಮದು ತಮಿಳುನಾಡು. ಹಾಂ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಈ ಅಮ್ಮ ಹೆಂಗೆ ನಿಮಗೆ ಪರಿಚಯ ಆಯ್ತಾ? ಅಮ್ಮಂದು ಗುಡಿ ಇದೆ ಅಂತ? ಹಾಂ. ಹಾಂ. ಹೌದಾ? ಐದನೇ ವಾರ. ಹಾಂ. ಈಗ ಬಿಟ್ಬಿಟ್ಟಿದ್ದಾರೆ ಪೂರ್ತಿ? ಹಾಂ. ಇನ್ನು 4 ವಾರ ಬರಬೇಕು. ಈಗ ನಮ್ಮ ಚಾನಲಾಗಿ ನೋಡ್ತಿರ್ತಾರೆ, ಅವ್ರಿಗೆ ಏನನ್ನ ಹೇಳ್ತೀರಾ? ಇಲ್ಲಿ ಇದ್ರ ಬಗ್ಗೆ ಹೇಳಿ. ಅದು ಹೇಳ್ಬೇಕು, ನೀವೇ ಹೇಳಿ. ಇಲ್ಲಿ ಬಂದರೆ ಒಳ್ಳೇದಾಗ್ತದೆ ಅಂದ್ಬಿಟ್ಟು ಒಂದು ನಂಬಿಕೆ ಇದೆ. ಹಾಂ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಇವಾಗ ನಂಬಿಕೆ ಆಗಿದೆ. ಹಾಂ. ಚೆನ್ನಾಗಿರೋರ್ಗೂ ನಂಬಿಕೆ ಆಗ್ತದೆ ಬಂದರೆ. ಈಗ ಜನ ಎಲ್ಲ ಬರ್ಬೋದು ಇಲ್ಲಿಗೆ? ಬರ್ಬೋದು. ಹ್ಞೂ, ಸರಿ. ಯಾವ ಥರ ನೋವು, ಯಾವ ಥರ ಕಷ್ಟ, ಮನೆಗಳಾಗ ನೋವು ಯಾವ ಥರ, ಅವ್ರು ಯಾವ ಥರ ಎಲ್ಲರ ಮುಂದೆ ಹೋಗ್ಬಿಟ್ಟು ಇವಾಗ ಮನೇಲಿ ಫುಲ್ಲು ಡ್ರಿಂಕಿಂಗ್ ಮಾಡ್ಕೊಂಬಂದ್ರೆ ಸುಮ್ಮನೆ ಇರೋದಿಲ್ಲ. ಯಾವ ಥರ ಅದೇ ಥರನೇ ಬಿಹೇವ್ ಮಾಡ್ತಾ ಇರ್ತಾರೆ. ಅವಾಗ ಮನೆಯಾಗಿರೋರು ಏನಂದರೆ ಯಾರ ಮುಂದೆ ಹೋಗಿ ಮಾತಾಡೋಕ್ಕೂ ಒಂಥರ ಮುಜುಗರ ಪಡ್ತಾ ಇರ್ತಾರೆ. ಈಚೆಗೆ ಹೋಗಿ ಅಯ್ಯೋ ಅವ್ರ ಜೊತೆ ಮಾತಾಡೋದೈತಿ, ಇವ್ರ ಜೊತೆ ಮಾತಾಡೋದೈತಿ, ಇವ್ರು ನೋಡ್ರಿ ಈ ಥರ ಮನೆ ಮರಳಿ ಹೊರಟೋಗ್ಬಿಡುತ್ತೆ ಅಂತ. ಅದೆಲ್ಲ ನಾವು ತಿಳ್ಕೊಂಡು ಇದೊಂದು, ಯಾಕಂದರೆ ಒಂದು ಮೆಡಿಸಿನ್ ಕೊಟ್ಟರೆ ಮುಂದೆ ಒಂದು ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಮೆಡಿಸಿನ್
ಮುಂದಕ್ಕೆ ಬಂದು ಮಾಡಬೇಕು, ನಮ್ಮ ಸೇವೆ ಮಾಡೋಂಥ ಇದು ದಾರಿ ಇದು. ಇನ್ನೊಂದು ಒಂದು ತಡೆ ಹೊಡೆಯೋದು ಯಾವ ಥರ ಅಂದರೆ, ಇವಾಗ ಕೆಲವ್ರಿಗೆ ಏನಂದರೆ ಫುಲ್ಲು ಒಂಥರ ನಿಂತ್ಕೊಳಕ್ಕಾಗಲ್ಲ, ಕಾಲು ಕೈ ಎಲ್ಲ ಸುಸ್ತು, ಏನು ಮನ್ಸಿರಲ್ಲ, ಏನು ಮಾಡೋಕ್ಕೂ ಒಂಥರ ತಲೆನೋವುಗಳು, ಏನೋ ಒಂಥರ ಮಲಗಿಸ್ತಾನೆ ಇರುತ್ತೆ. ಆ ಥರ ಒಂದು ವಿಶೇಷವಾಗಿರೋದ್ರಿಂದ ಒಂದು ಬಂದ್ಬಿಟ್ಟು ಇಲ್ಲಿ ಅಮ್ಮಂದೊಂದು ಕೆಡ್ಕಾಳಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ತಡೆಯೋದೊಂದು ಮೂಲ ಅನ್ನೋದು ಅಲ್ಲಿಲ್ಲ. ಓಕೆ. ನಿಮ್ಮ ಹೆಸರು? ಸುರೇಶ್. ಹೌದಾ, ಇವಾಗ ನೀವು ಅಮ್ಮಂದು ಪೀಠ ಎತ್ಕೊಂಡ್ರಲ್ಲ, ನಿಮಗೆ ಏನೋ ಇತ್ತಾ? ಜ್ಞಾನ ಇತ್ತು, ಹಾಂ ಅಮ್ಮನೇ ಕರ್ಕೊಂಡಿತ್ತು, 2 ಸಲ 3 ಸಲ ಇದು ಮಾಡಿದ್ರು. ಹಾಂ, ಮುಂದಕ್ಕೆ ಹೇಳ್ಕೊಂಡಂಗೆ ಅವಾಗ ನಿಮ್ಗೇನು ಗೊತ್ತೇ ಆಗಿಲ್ಲ? ಗೊತ್ತಾಗಿಲ್ಲ. ಹಾಂ, ಆಮೇಲೆ ಅಲ್ಲಿಂದ ಈಚೆ ಕರ್ಕೊಂಡು ನಮ್ಮ ಆಚೆನೇ ಕರ್ಕೊಂಡು ಅಮ್ಮನೇ. ಈಗ ನೀವು ಅಲ್ಲಿ ಗಂಟೆ ಹೋದ್ರ, ಅದು ನಿಮ್ಗೆ ಗೊತ್ತಾಗಿಲ್ಲ? ಅದು ಗೊತ್ತಾಗಿಲ್ಲ. ಹೌದಾ, ನಿಮಗೆ ತುಂಬ ಒಳ್ಳೆಯದಾಗಿದೆ? ಒಳ್ಳೇದಾಗಿದೆ, ತುಂಬ ಒಳ್ಳೇದಾಗಿದೆ. ಮೈಗೆ ಬಂದು ಒಂಥರ ಮೈಯೆಲ್ಲ ಫುಲ್ ಜುಮ್ಮು ಅಂದಿರ್ತದೆ. ಮನೆ ಮಂಜ ಖುಷಿ ಆಯಿತು. ಅಮ್ಮನಿಗೆ ಹಾಂ, ಸರಿ. ಎಷ್ಟು ವಾರದಿಂದ ಬರ್ತಾಯಿದ್ರಿ ನೀವು? ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮಾ? ಅಂದರೆ ಫಸ್ಟ್ ಇದ್ದಾಗ ನಿಮ್ಗೊಂದು ಬಾಡಿ ಯಾವ ಥರ ಇತ್ತು? ಈ ಥರ ಮುಂಚೆ ಬಾಡಿಗೆ ಒಂಥರ ವ್ಯತ್ಯಾಸ ಕಾಣಿಸ್ತದೆ. ಮುಂಚೆ ನಾರ್ಮಲ್ ಐತಿ, ಇವಾಗ ಫುಲ್ಲು ಒಂಥರ ಮೈಯೆಲ್ಲ ಅಂತ ಫ್ರೆಶ್ ಆಗಿ ನಾರ್ಮಲ್ ಕಾಣಿಸ್ತದೆ. ಹಾಂ, ಏನೋ ಒಂಥರ ಹಿಡ್ಕೊಂಡಿತ್ತು, ಇವಾಗ ಫ್ರೀ ಆಗಿದೆ. ಫ್ರೀ ಆಗಿದೆ. ಓಕೆ ಓಕೆ. ಹಾಂ ಸರ್. ಇರೋಂಥದ್ದಲ್ಲ ಸರ್, ಯಾಕಂದರೆ ಅದು ನಮ್ಮ ಮೇಲೆ ಎತ್ಕೊಂಡು ನಾವೇನಾದರೂ ಇದು ಮಾಡಿದ್ದೀವಿ ಅಂದರೆ ಅದು ನಾಟಕ ಡ್ರಾಮಾ, ಅದು ಬೇರೆ ಥರ ಏನೇನೋ ಆಗುತ್ತೆ. ಇಲ್ಲಿ ಒಂದು ತಾಯಿಯಾದವಳು ಮಕ್ಕಳನ್ನ ಒಂದು ಡ್ರಿಂಕಿಂಗು ಒಂದು ವಿಶೇಷವಾಗಿ ಕರ್ಕೊಂಡ್ಬಂದಾಗ ಅವ್ರ ತಲೆ ಮೇಲೆ ಎತ್ತಿದಾಗ ಅಮ್ಮ ವಿಶೇಷವಾಗಿ ಕರ್ಕೊಂಡೋಗುತ್ತೆ. ಕರ್ಕೊಂಡೋಗಿ ಒಂದು ರೌಂಡ್ ಹಾಕ್ಸ್ಕೊಂಡ್ಬಂದು ಅವ್ರ ಮನಸ್ಸನ್ನು ತುಂಬ ಸಂಪೂರ್ಣವಾಗಿ ಇದಾಗುತ್ತೆ. ಅಂದರೆ ಎಲ್ಲರ ಮೇಲೆ ಎತ್ತಕ್ಕಾಗಲ್ಲ, ಅದು ಅಮ್ಮ ಒಂದು ಆಜ್ಞೆ ಇರಬೇಕು. ಆ ಆಜ್ಞೆ ಥರ ನಾವು ಪಾಲನೆ ಮಾಡಬೇಕಾಗಿರುತ್ತೆ. ಅಂದರೆ ಎಲ್ರೂ ಇವಾಗ ಒಂದು 10 ಜನ ಇರ್ತಾರೆ, 10 ಜನ ಮ್ಯಾಗೂ ಕೊಡೋಕ್ಕಾಗಲ್ಲ. ಯಾಕಂದರೆ ಒಂದು 10 ಜನ ಮಾತ್ರ ಅದಮ್ಮ ಸ್ವೀಕರಿಸೋದು. ಸರಿ. ಎಲ್ಲ ದೇವಸ್ಥಾನಗಳು ಕೆಲವೊಂದು ದೇವಸ್ಥಾನಗಳು ಏನಂದ್ರೆ ಹೆಣ್ಣು ಅಂದ್ರೇನೆ ಸೃಷ್ಟಿ ಥರನೇ ಅಲ್ವಾ. ಕೆಲವೊಂದು ದೇವಸ್ಥಾನಗಳಿಗೆ ಅವಳು ಪೀರಿಯಡ್ ಆದರೆ ಹೋಗ್ಲಿಕ್ಕೆ ಬಿಟ್ಕೊಡಲ್ಲ, ಹೋಗಬಾರ್ದು, ಅದು ಅನಾಚಾರ, ಹಾಗೆ ಹೀಗೆ ಅಂತಾರೆ. ಹೌದು, ಕೆಲವಾರು ದೇವಸ್ಥಾನಗಳಿಗೆ ಹೋಗಬಾರ್ದು, ಹಾಗಂತ ಎಲ್ಲ ದೇವಸ್ಥಾನಗಳಿಗೂ ಅಲ್ಲ. ಈಗ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿರೋದೇ ಹೆಣ್ಮಕ್ಳಲ್ಲಿ. ಆ ಹೆಣ್ಮಕ್ಳಲ್ಲಿದ್ದಾಗ ಈ ಒಂದು ವ್ರತ ಏನೋ ಒಂದು ಪೂಜೆ ಅಂತ ನಡೆಸುವಾಗ ಈ ಪೀರಿಯಡ್ಸ್ ಅನ್ನೋದು ಬಂದಾಗ ಅದು ಅಲ್ಲಿಗೆ ನಿಂತು ಬಿಟ್ಟಾಗ ಏನಾಗುತ್ತೆ, ಅವ್ರಿಗೆ ಸೊಲ್ಯೂಷನ್ ಸಿಗೋದಿಲ್ಲ. ಮನಸ್ಸಿನಲ್ಲಿ ಗೊಂದಲ, ಬಾಧೆ, ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆಗ ಏನಾಗುತ್ತೆ, ಅವ್ರ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ, ಅವ್ರ ಮನಸ್ಸಿನ ಸ್ಥಿತಿನೂ ಸರಿ ಆಗಲ್ಲ, ಅವ್ರು ಹಾಗೆ ಕೊರಗ್ತಾ ಹೋಗ್ಬೇಕಾಗುತ್ತೆ. ಒಂದು ಹೆಣ್ಣಿಗೆ ದಾರಿ ಅನ್ನೋದು ಸಿಗೋದಿಲ್ಲ. ಇಲ್ಲಿ ಬಂದು ಏನಂದ್ರೆ ಎಂಥದ್ದೇ ಸಮಯದಲ್ಲಿ ಪೀರಿಯಡ್ಸ್ ಆಗಿರ್ಲಿ, ಆಗದೇ ಇರಲಿ, ಎಲ್ಲ ಸಮಯದಲ್ಲೂ ಇಲ್ಲಿ ಬರಬಹುದು. ಇಲ್ಲಿ ಯಾವುದೇ ರೀತಿ ಕಟ್ಟುಪಾಡುಗಳಿಲ್ಲದೆ ಬಂದು ಅವರ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ತಗೊಂಡು ಹೋಗ್ಬಹುದು ಎಲ್ಲ ಹೆಣ್ಮಕ್ಳು. ಅಣ್ಣ, ನಿಮ್ಮ ಹೆಸರು? ಎಲ್ಲಿಂದ ಅಣ್ಣ ಬಂದಿರೋದು? ಇಲ್ಲಿ ಬಂದಿರೋದು ಈಗಲ್ಲ? ನಾವು ಓಡಾಡೋಕ್ಕೆ ಪ್ರಯತ್ನ ಇತ್ತು. ಹಾಂ, ಒಂದು 6 ವಾರದಿಂದ ಬರ್ತಾ ಇದ್ವಿ. ಹಾಂ, ಅದಕ್ಕಾಗಿ ದೇವರು ಒಳ್ಳೇದು ಮಾಡಿ ನಮ್ಗೆ ಕೊಟ್ಟೆ. ಹಾಂ, ಆಮೇಲೆ ನಾವು 3 ವಾರ ಬರ್ಬೇಕಾಗುತ್ತೆ. ಹಾಂ, ಅಲ್ಲಿಂದ ದೇವ್ರು ನಮ್ಗೆ ಒಳ್ಳೇದು ಮಾಡಿದ್ರೆ ನಾವು ಬಂದು ಇಲ್ಲಿ ದರ್ಶನ ಮಾಡಿ ನಿಮ್ಗೆ ಗೊತ್ತಾಯ್ತು ಕೇಳ್ತಾ ಇದ್ದೀನಿ. ಜಾಗ ನಮ್ಗೆ ಮೊಬೈಲಲ್ಲಿ ತೋರಿಸ್ತಾರೆ. ಯೂಟ್ಯೂಬ್ ನೋಡ್ಕೊಂಡೇ ಬಂದಿರೋದು ನೀವು? ಫೋನ ಬಂದಿತ್ತು. ಅದೇ ಯೂಟ್ಯೂಬ್ ನೋಡ್ಕೊಂಡೇ ಬಂದಿರೋದು. ನೋಡಿ ನಮಗೂ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ಹಾಂ, ನಮಗೆ ದರ್ಶನ ಮಾಡೋಕ್ಕೆ. ಸರಿ ಅಣ್ಣ. ಆ ಅಮ್ಮ ಅವ್ರು ನಿಮ್ಗೆ ಈ ಸ್ಥಳ ಇದೆ, ಇದು ನಮ್ಮ ಒಂದು ಹಿಂದಿನವರು ಕಾಲದಿಂದಲೂ ಇದೆ ನೋಡ್ತಾ ಬರ್ತಿದ್ರೆ ಇದು ಏನಂದ್ರೆ ಇದ್ರ ವಿಶೇಷತೆ ಏನಂತ ತಿಳಿದಿರಲಿಲ್ಲ. ಖಾಲಿ ಒಂದು ನೀರಿರುವಂಥ ಸ್ಥಳ. ಇಲ್ಲಿ ಹಿಂದೆ ನಾವೆಲ್ಲ ಏನಂದ್ರೆ ಬಟ್ಟೆ ವಾಶ್ ಮಾಡೋದು ಅದೆಲ್ಲ ಮಾಡ್ತಿದ್ದೀವಿ. ಇದೆ ಏನಾಯ್ತು, ಮೊದಲನೇದಾಗಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಅಂತ ಇಲ್ಲಿ ಪರಿಚಯ ಆಗಿ ಅಮ್ಮ ಒಂದು ಡ್ರಿಂಕ್ಸು ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ಸ್ಗೆಲ್ಲಾನು ಅಮ್ಮ ಉತ್ತರ ಕೊಡ್ತಾ ಬರ್ತಾ ಏನಾಯ್ತು, ಮೆರವಣಿಗೆ ರೂಪದಲ್ಲಿ ಅಮ್ಮನ ಒಂದು ರೂಪನ ಇಲ್ಲಿ ತಿರ್ಗಿಸ್ಕೊಟ್ರು ಒಬ್ಬರು ಭಕ್ತರು. ಆ ಒಂದು ಅಮ್ಮನ್ನ ಮೆರವಣಿಗೆ ತೆಗೆದಾಗಲೆಲ್ಲವೂ ಇಲ್ಲಿ ಬಂದು ಹೋಗ್ತಾನೆ ಇದ್ರು. ನಮಗೆ ತಿಳಿಲಿಲ್ಲ ಇದ್ರ ಒಂದು ವಿಶೇಷ ಏನು ಅಂತ. ಅದನ್ನ ಹಂಗೆ ಸರ್ಚ್ ಮಾಡ್ತಾ ಹೋದಾಗ ಗೊತ್ತಾಗಿದೆ ಏನಂದ್ರೆ ಇದು ಒಂದು ಹೆಣ್ಣಿನ ಅಂಗದ ರೂಪದಲ್ಲಿ ಇದೆ, ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಇದೆ ಅಂತ ತಿಳಿದು ಬಂತು. ನಂತರ ನಾವೇನ್ ಮಾಡಿದ್ವಿ, ಒಂದು ಸಣ್ಣದಾಗಿ ಪೂಜೆ ಅನ್ನೋದನ್ನ ಪ್ರಾರಂಭ ಮಾಡ್ತಾ ಮೊದಲು ಪ್ರಯೋಗ ಅನ್ನೋದಕ್ಕಿಂತ ಮೊದಲು ಈ ತೊಂದರೆ ಇರುವಂತ ಹೆಣ್ಣು ಮಕ್ಕಳಿಗೆ
ಮೂಲವಾಗಿ ಒಂದು ಇಲ್ಲಿನ ಒಂದು ಅಲ್ಲಿ ಅಮ್ಮನ ಹತ್ರ ನೀರು ಹಾಕಿಸ್ಕೊಂಡು ಬಂದು ಇಲ್ಲಿ ಒಂದು 3 ಚೆಂಬು ನೀರು ಹಾಕಿ ಪರೀಕ್ಷೆ ಮಾಡಿದಾಗ ಅವರ ಒಂದು ಪೀರಿಯಡ್ ಸಮಯದಲ್ಲಿ ಏನು ಹೊಟ್ಟೆ ನೋವು ಏನು ಸಮಸ್ಯೆ ಅನ್ನೋದು ಇತ್ತಲ್ವಾ ಅದು ಕ್ಲಿಯರ್ ಆಗಿದೆ ಅಂತ ಒಂದು 2-3 ಮೊದಲಿಗೆ ಹೇಳಿದ್ರು. ಮೊದಲಿಗೆ ಹೇಳಿ ಅದ ನಂತರ ಅದನ್ನ ಹಾಗೆ ನಾವು ಮುಂದುವರಿಸ್ತಾ ಬಂದಾಗ ಪ್ರತಿಯೊಬ್ಬರಲ್ಲೂ ಒಂದು ರಿಸಲ್ಟ್ ಅನ್ನೋದು ಸಿಗ್ತಾ ಬಂದಾದ್ಮೇಲೆ ಇದು ಈಗ ಅದೇ ರೀತಿ ಮುಂದುವರಿತಿದೆ. ಅಮ್ಮನ ಇದು ಒಂದು ಮೂಲ ಒಂದು ಸ್ಥಳ. ಇಲ್ಲಿ ಏನಪ್ಪ ಅಂದ್ರೆ ನೀರನ್ನೋದು ಎಂಥದ್ದೇ ಸಂದರ್ಭ ಎಂಥದ್ದೇ ಸಮಯ ಬಂದ್ರು ನೀರನ್ನೋದು ಹಿಂಗೋದ್ರೂ ಕೂಡ ಸ್ವಲ್ಪನಾದ್ರೂ ಇದ್ದೇ ಇರುತ್ತೆ. ಇದ್ರ ಸರಹದ್ದು ಬಂದು ನಂದಿ ಬೆಟ್ಟಕ್ಕೆ ತಲುಪುತ್ತೆ ಅನ್ನೋ